ಲಕ್ಷ ವೈಭವ ಧರ್ಮಸ್ಥಳ ಲಕ್ಷ ದೀಪೋತ್ಸವದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸುಮಿತ್ರಾ. ಮಂಜುನಾಥಾಯ ಮಂಗಳಂ. ಎಲ್ಲೆಲ್ಲೂ ಮಿನುಗು ದೀಪಗಳ ಸಾಲು, ತಳಿರು ತೋರಣ, ಬಗೆ ಬಗೆಯ ಹೂವಿನಿಂದ ಅಲಂಕಾರಗೊಂಡ ಮಂಜುನಾಥನ ಸನ್ನಿಧಿ. ಮನದಿಷ್ಟಾರ್ಥವನ್ನ ಬೇಡಿಕೊಂಡು ಲಕ್ಷ ದೀಪದ ಸಂಭ್ರಮವನ್ನ ಕಣ್ತುಂಬಿಕೊಂಡ ಭಕ್ತಾದಿಗಳು. ಪೂಜ್ಯ ಕಾವಂತರ ಕುಟುಂಬದ ಸಮ್ಮುಖದಲ್ಲಿ ಮಂಜುನಾಥ ಸ್ವಾಮಿಗೆ ನೆರವೇರಿದ ವಿಶೇಷ ಪೂಜೆ. ಈ ಸಂಭ್ರಮದ ಕ್ಷಣ ಹೇಗಿತ್ತು ನೀವೇ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಆರಾಧ್ಯ ದೇವ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ಈ ಬಾರಿ ತುಂಬಾ ಸಡಗರ ಸಂಭ್ರಮದಿಂದ ನಡೆಯಿತು. ನವೆಂಬರ್ 29ರಿಂದ ಡಿಸೆಂಬರ್ 3ರವರೆಗೆ ವಿಜೃಂಭಣೆಯಿಂದ ನಡೆದ ಶ್ರೀ ಮಂಜುನಾಥ ಸ್ವಾಮಿಯ ಲಕ್ಷ ದೀಪೋತ್ಸವ ಹಲವು ಕಾರಣಗಳಿಂದಾಗಿ ಗಮನ ಸೆಳೆಯುತ್ತದೆ. ಕೇವಲ ಧಾರ್ಮಿಕ ವಿಧಿ ಉತ್ಸವಕ್ಕಷ್ಟೇ ಸೀಮಿತವಾಗದೆ ಜನರ ಮನರಂಜನೆ, ಜ್ಞಾನ ವೃದ್ಧಿಗೂ ನೆರವಾಗುವುದು ಇಲ್ಲಿನ ವಿಶೇಷ. ಇದಕ್ಕಾಗಿಯೇ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು ಹಲವು ದಶಕಗಳಿಂದ ಚಾಚು ತಪ್ಪದೆ ನಡೆದು ಬಂದಿದೆ. ಕ್ಷೇತ್ರಕ್ಕೆ ಕಾಲಿಟ್ಟೊಡನೆ ನಮ್ಮನ್ನ ಕೈ ಬೀಸಿ ಕರೆಯುವಂತಿತ್ತು ದೀಪಾಲಂಕಾರಗಳು. ರಸ್ತೆಯ 2 ಇಕ್ಕೆಲಗಳಲ್ಲಿ ಹಾಕಿದ ಆಕರ್ಷಣೀಯ ಫಲಕಗಳು, ಹೂವಿನ ಅಲಂಕಾರ ಹಬ್ಬದ ಹಿರಿಮೆಯನ್ನ ಮತ್ತಷ್ಟು ಹೆಚ್ಚಿಸಿತ್ತು. ಎಲ್ಲಿ ನೋಡಿದ್ರೂ ವಿದ್ಯುತ್ ದೀಪಾಲಂಕಾರಗಳಿಂದ ಇಡೀ ಊರಿಗೆ ಊರೇ ಕಂಗೊಳಿಸುತ್ತಿತ್ತು. ದ್ವಾರದಿಂದ ಮುಂದುವರಿದ ಈ ದೀಪಾಲಂಕಾರ ಸಂಪೂರ್ಣ ಧರ್ಮಸ್ಥಳವನ್ನ ಆವರಿಸುತ್ತದೆ. ದೇವಾಲಯವಂತೂ ವಿಶೇಷ ಮೆರುಗು ಹೊತ್ತಿರುತ್ತದೆ. ಇನ್ನು ಬೀದಿಗಳಂತೂ ಬಣ್ಣ ಬಣ್ಣದ ಬೆಳಕಿನ ಲೋಕವಾಗಿ ಕಂಗೊಳಿಸುತ್ತಿರುತ್ತವೆ. ಇನ್ನು ದೇವಸ್ಥಾನಕ್ಕೆ ಪ್ರವೇಶಿಸುವ ಮುಖ್ಯ ದ್ವಾರದಲ್ಲಿ ಕ್ಷೇತ್ರದ ಹೆಸರು ಹೊತ್ತ ನಾಮಫಲಕವನ್ನ ಸಂಪೂರ್ಣವಾಗಿ ಹೂವಿನಿಂದ ಅಲಂಕಾರ ಮಾಡಿ ಮಧುಬಣ ಗಿತ್ತಿಯಂತೆ ಶೃಂಗರಿಸಲಾಗಿತ್ತು. ದೇವಸ್ಥಾನದ ಮುಂಭಾಗ ಕೂಡ ವಿಧ ವಿಧದ ಹೂವಿನಿಂದ, ತಳಿರು ತೋರಣಗಳಿಂದ ಅಲಂಕಾರ ಮಾಡಲಾಗಿತ್ತು. ವರ್ಷಕ್ಕೊಮ್ಮೆ ನಡೆಯುವ ಈ ದೀಪೋತ್ಸವವನ್ನ ಕಣ್ತುಂಬಿಕೊಳ್ಳಲು ಜನರು ಗುಂಪು ಗುಂಪಾಗಿ ಆಗಮಿಸುವ ದೃಶ್ಯ ಸಾಮಾನ್ಯವಾಗಿತ್ತು. ಓಂ ಶ್ರೀ ಮಂಜುನಾಥಾಯ ನಮಃ. ನಾವು 89ನೇ ವರ್ಷದ ಲಕ್ಷ ದೀಪದ ಸಂಭ್ರಮದಲ್ಲಿದ್ದೇವೆ. 5 ದಿನಗಳಿಂದ ಇಲ್ಲಿ ಬರ್ತಿದ್ದೇವೆ. ಕೊರೋನಾ ನಡುವೆ ಕೂಡ ಬಹಳಷ್ಟು ಭಕ್ತರು ಇಲ್ಲಿ ಲಕ್ಷ ದೀಪಕ್ಕೆ ಬರ್ತಾ ಇದ್ದಾರೆ. ಮತ್ತು ಯಾವುದೇ ಒಂದು ಮಹಾಮಾರಿಯ ಭೀತಿ ಇದ್ದರೂ ಕೂಡ ಮಂಜುನಾಥನ ದರ್ಶನಕ್ಕೋಸ್ಕರ ತುಂಬ ಸಾಲಾಗಿ ಜನಗಳು ಬರ್ತಾ ಇದ್ದಾರೆ ಹಾಗೂ ಸಂಭ್ರಮಿಸ್ತಾ ಇದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಹಾಗೆ ದೇವರ ದರ್ಶನ ಹೂವಿನ ಅಲಂಕಾರದಿಂದ ಬಹಳಷ್ಟು ಚೆನ್ನಾಗಾಗ್ತಿದೆ. ಹೋದ ವರ್ಷ ಕೊರೋನಾದಿಂದ ಸ್ವಲ್ಪ ಜನ ಕಡಿಮೆ ಇದ್ದರೂ ಕೂಡ ಈ ವರ್ಷ ಅದು ಯಾವುದೂ ಆಗಿಲ್ಲ. ಬಹಳಷ್ಟು ಚೆನ್ನಾಗಿ ಕಾರ್ಯಕ್ರಮಗಳಾಗಿರ್ಬಹುದು, ಹಾಗೆ ದೇವರ ಹೂವಿನ ಅಲಂಕಾರ ಆಗಿರ್ಬೋದು, ಅಥವಾ ಇಲ್ಲಿ ನೆರೆದಿರುವ ಜನಗಳಾಗಿರ್ಬೋದು, ಎಲ್ಲರೂ ಕೂಡ ಸಂಭ್ರಮದಿಂದ ಈ ಕ್ಷಣವನ್ನು ಅನುಭವಿಸ್ತಾ ಇದ್ದಾರೆ. ಲಕ್ಷ ದೀಪದ ದೀಪೋತ್ಸವದಲ್ಲಿ ಎಲ್ಲರೂ ಕೂಡ ಬಹಳ ಖುಷಿಯಿಂದ ಪಾಲ್ಗೊಳ್ತಾ ಇದ್ದಾರೆ. ಅಂದರೆ ಕಳೆದ ವರ್ಷ ಕೊರೋನಾ ಇದ್ದಾಗ ಅಷ್ಟು ಏನು ದೀಪೋತ್ಸವ ಮಾಡಲಿಕ್ಕಾಗಲಿಲ್ಲ. ಹಾಗಾಗಿ ಕಳೆದ ವರ್ಷಕ್ಕಿಂತ ಈ ವರ್ಷ ತುಂಬ
ಜನ ಬಂದಿದ್ದಾರೆ. ದೀಪಗಳ ಜೊತೆ ಜನರು ಕೂಡ ದೀಪೋತ್ಸವದ ಮೆರುಗನ್ನು ಹೆಚ್ಚಿಸಿ. ಇನ್ನು ಎಲ್ಲಿ ನೋಡಿದ್ರೂ ಬ್ಯಾಂಡ್ ಜಾಗಟೆ ಸದ್ದುಗಳು ಭಕ್ತಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸ್ತಾ ಇತ್ತು. ಜೊತೆಗೆ ಭಕ್ತಾದಿಗಳಂತೂ ಬ್ಯಾಂಡ್ ಸದ್ದಿಗೆ ಹೆಜ್ಜೆ ಹಾಕಿ ಸಂಭ್ರಮದಲ್ಲಿ ಮಿಂದೆದ್ರು. ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಿಂದ ಸುಮಾರು 56ಕ್ಕೂ ಹೆಚ್ಚಿನ ಬ್ಯಾಂಡ್ ತಂಡ ಮಂಜುನಾಥನಿಗೆ ಸೇವೆ ರೂಪದಲ್ಲಿ ಕ್ಷೇತ್ರಕ್ಕೆ ಆಗಮಿಸಿ ಬ್ಯಾಂಡ್ ಬಾರಿಸುವುದರ ಮೂಲಕ ಹಬ್ಬದ ಸಂಭ್ರಮ ಇಮ್ಮಡಿಗೊಳಿಸಿದ್ರು. ಧರ್ಮಸ್ಥಳದ ಲಕ್ಷದೀಪೋತ್ಸವದ ಉತ್ಸವಕ್ಕೆ ಮೆರುಗು ನೀಡೋದು ಇಲ್ಲಿನ ವಿಶೇಷ ದೀಪಾಲಂಕಾರ. ಮುಚ್ಚಂಚೆ ವೇಳೆ ಧರ್ಮಸ್ಥಳ ಪ್ರವೇಶಿಸುತ್ತಿದ್ದಂತೆ ಯಾತ್ರಿಕರನ್ನ ಹಿಡಿದಿಡುತ್ತೆ ಗೇಟ್ ವೇ ಆಫ್ ಧರ್ಮಸ್ಥಳ. ಮಿಂಚಿನ ಬಳ್ಳಿಯಂತೆ ಸಂಚರಿಸುವ ವಿದ್ಯುತ್ ನಕ್ಷತ್ರಗಳನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಲಕ್ಷ ದೀಪೋತ್ಸವದಲ್ಲಿ ಮನರಂಜನೆಗೆ ಮಾತ್ರವಲ್ಲದೆ ಜ್ಞಾನವೃದ್ಧಿಗೂ ವಿಶೇಷ ಒತ್ತನ್ನ ನೀಡಲಾಗ್ತಿದೆ. ಹೀಗಾಗಿಯೇ ಹಲವು ದಶಕಗಳಿಂದ ಸರ್ವಧರ್ಮ ಮತ್ತು ಸಾಹಿತ್ಯ ಸಮ್ಮೇಳನಗಳು ಚಾಚು ತಪ್ಪದೆ ನಡೆದುಕೊಂಡು ಬರ್ತಿದೆ. ಇನ್ನು ಬ್ಯಾಂಡ್ ಶಂಖನಾದಗಳು ಲಕ್ಷ ದೀಪೋತ್ಸವಕ್ಕೆ ವಿಶೇಷ ಮೆರುಗನ್ನ ತಂದುಕೊಟ್ಟಿತ್ತು. ಲಕ್ಷ ದೀಪೋತ್ಸವದ ಇನ್ನಷ್ಟು ಸಂಭ್ರಮವನ್ನ ನೋಡೋಣ ಸಣ್ಣ ವಿರಾಮದ ಬಳಿಕ. ಮಂಜುನಾಥಾಯ ಮಂಗಳಂ ಮಂಜುನಾಥಾಯ ಮಂಗಳಂ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳದಲ್ಲಿ ನೆಲೆಯಾಗಿರುವ ಶ್ರೀ ಮಂಜುನಾಥ ಸ್ವಾಮಿಯ ಹೊಸಕಟ್ಟೆ ಉತ್ಸವದೊಂದಿಗೆ ಲಕ್ಷ ದೀಪೋತ್ಸವಕ್ಕೆ ವಿದ್ಯುಕ್ತ ಚಾಲನೆ ದೊರೆಯುತ್ತದೆ. ಮೊದಲ ದಿನದ ಹೊಸಕಟ್ಟೆ ಉತ್ಸವ, ಎರಡನೇ ದಿನದ ಕೆರೆಕಟ್ಟೆ ಉತ್ಸವ ಹಾಗೂ ಮೂರನೇ ದಿನದ ಶ್ರೀ ಮಂಜುನಾಥ ಸ್ವಾಮಿಯ ಲಲಿತೋದ್ಯಾನದ ಉತ್ಸವದ ಸುಂದರ ನೋಟ ಇಲ್ಲಿದೆ ನೋಡಿ. ಆರಾಧ್ಯ ದೈವ ಶ್ರೀ ಮಂಜುನಾಥ ಸ್ವಾಮಿಯ ಹೊಸಕಟ್ಟೆ ಉತ್ಸವದೊಂದಿಗೆ ಲಕ್ಷದೀಪಕ್ಕೆ ವಿದ್ಯುಕ್ತ ಚಾಲನೆ ದೊರೆಯುತ್ತದೆ. ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಸನ್ನಿಧಿಯಲ್ಲಿ ಕಾಲಾವಧಿಯಂತೆ ಹೊಸಕಟ್ಟೆ ಉತ್ಸವದೊಂದಿಗೆ ಲಕ್ಷದೀಪೋತ್ಸವದ ಧಾರ್ಮಿಕ ಪೂಜಾ ಕಾರ್ಯಗಳಿಗೆ ಚಾಲನೆ ದೊರೆಯಿತು. ಪೂಜ್ಯ ಖಾವಂದರ ಸಮಕ್ಷಮದಲ್ಲಿ ಶ್ರೀ ಸ್ವಾಮಿಯ ಉತ್ಸವ ಮೂರ್ತಿಯನ್ನ ಮೆರವಣಿಗೆಯಲ್ಲಿ ಹೊಸಕಟ್ಟೆಯಡಿಗೆ ಕರೆದೊಯ್ಯಲಾಯಿತು. ಬೆಳ್ಳಿಯ ಪಲ್ಲಕ್ಕಿಯಲ್ಲಿ ದೇವಾಲಯದಿಂದ ಹೊಸಂತ ಮಹಲಿನಲ್ಲಿರುವ ಹೊಸಕಟ್ಟಿಗೆ ದೇವಾಲಯದ ಆನೆ ಲತಾ, ಬಸವ, ಗಿರೀಶನೊಂದಿಗೆ ಮೆರವಣಿಗೆ ಸಾಗಿತು. ಪಂಜು, ಪತಾಕೆ, ಶಂಖ ಜಾಗಟೆ, ವಾದ್ಯ ತಮಟೆಗಳೊಂದಿಗೆ ಶಿವಡಮರು ಉತ್ಸವದ ಮೆರುಗನ್ನ ಹೆಚ್ಚಿಸುವಂತಿತ್ತು. ಹೊಸಕಟ್ಟೆಯಲ್ಲಿ ಶ್ರೀ ಸ್ವಾಮಿಗೆ ಅಷ್ಟವಿಧಾರ್ಚನೆ ನೆರವೇರಿತು. ಹೊಸಕಟ್ಟೆಯಲ್ಲಿ ಪೂಜೆಯ ಬಳಿಕ ನಡೆದ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ದೇವಾಲಯಕ್ಕೆ ಹಿಂದಿರುಗಿತು. ಈ ವೇಳೆ ಭಕ್ತರು ದೇವಾಲಯದ ಹೊರಗೆ ಅಲಂಕೃತಗೊಂಡಿದ್ದ ಬೆಳ್ಳಿಯ ರಥದಲ್ಲಿ ಶ್ರೀ ಸ್ವಾಮಿಯನ್ನ ಕುಳ್ಳಿರಿಸಿ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಹಾಕುವುದರ ಮೂಲಕ ಕೃತಾರ್ಥರಾಗುವುದರೊಂದಿಗೆ ಹೊಸಕಟ್ಟೆ ಉತ್ಸವ ಸಂಪನ್ನಗೊಂಡಿತು. ಆಕಾಶದೆತ್ತರಕ್ಕೆ ಹಬ್ಬಿದ ಬೆಳಕು, ಬ್ಯಾಂಡ್ ವಾದ್ಯಗಳ ಉದ್ಘೋಷ, ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನಾರ್ಥಿಗಳಾಗಿ ಸೇರಿದ ಜನ ಇವಿಷ್ಟು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಲಕ್ಷದೀಪೋತ್ಸವದ ಎರಡನೆಯ ದಿನ ಕಂಡುಬಂದ ದೃಶ್ಯಾವಳಿಗಳು. ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಲಕ್ಷದೀಪೋತ್ಸವದ ಎರಡನೆಯ ದಿನ ಶ್ರೀ ಮಂಜುನಾಥ ಸ್ವಾಮಿಗೆ
ಕೆರೆಕಟ್ಟೆ ಉತ್ಸವ ನಡೆಯಿತು. ದೇವಾಲಯದ ಒಳ ಪ್ರಾಂಗಣದಲ್ಲಿ ದೇವರ ಉತ್ಸವ ಮೂರ್ತಿಯನ್ನ ಸ್ವರ್ಣ ಪಲ್ಲಕ್ಕಿಯಲ್ಲಿ ಕುಳ್ಳಿರಿಸಿ ಪ್ರದಕ್ಷಿಣೆ ಮುಗಿಸಿ ನಂತರ ಕೆರೆಕಟ್ಟೆಯೆಡೆಗೆ ಉತ್ಸವ ಸಾಗಿತು. ವಾದ್ಯ ಬೃಂದ, ದೀವಟಿಕೆ, ದೊಂದಿ, ನಿಶಾನೆ, ಶಂಖ, ಬಸವ ಆನೆಗಳು ಉತ್ಸವದ ಮೆರುಗನ್ನ ಹೆಚ್ಚಿಸಿದ್ವು. ದೇವಾಲಯದಿಂದ ಕೆರೆಗೆ ಸಾಗಿದ ಉತ್ಸವವು ಅಲ್ಲಿ ಪ್ರದಕ್ಷಿಣೆ ಹಾಕಿ ನಂತರ ಕೆರೆ ಕಟ್ಟೆಯೆಡೆಗೆ ಸಾಗಿತ್ತು. ಅಲ್ಲಿ ಪೂಜಾ ಕೈಂಕರ್ಯಗಳು ನಡೆದವು. ಕೆರೆಕಟ್ಟೆಯ ವಿಹಾರದ ಬಳಿಕ ದೇವರ ಉತ್ಸವ ದೇವಾಲಯಕ್ಕೆ ಹಿಂದಿರುಗಿತು. ಬೆಳ್ಳಿ ರಥದಲ್ಲಿ ದೇವಾಲಯಕ್ಕೆ ಒಂದು ಪ್ರದಕ್ಷಿಣೆ ಹಾಕಿದ ಬಳಿಕ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ಮೂರ್ತಿ ಪುನಃ ಸಾನ್ನಿಧ್ಯಕ್ಕೆ ಮರಳುವ ಮೂಲಕ ಉತ್ಸವ ಸಂಪನ್ನಗೊಂಡಿತು. ಮೂರನೆಯ ದಿನ ಶ್ರೀ ಮಂಜುನಾಥ ಸ್ವಾಮಿಗೆ ಲಲಿತೋದ್ಯಾನ ಉತ್ಸವ ನಡೆಯಿತು. ದೇವಾಲಯದ ಒಳಗಿನ ಪ್ರಾಂಗಣದಲ್ಲಿ ಸ್ವರ್ಣ ಪಲ್ಲಕ್ಕಿಯಲ್ಲಿ 13 ಸುತ್ತು ಮುಗಿಸಿದ ಬಳಿಕ ಉತ್ಸವ ದೇವಾಲಯದಿಂದ ಹೊರಬಂದು ಲಲಿತೋದ್ಯಾನದತ್ತ ಸಾಗಿತು. ಲಲಿತೋದ್ಯಾನದಲ್ಲಿ ಧರ್ಮಾಧಿಕಾರಿ ಶ್ರೀ ವೀರೇಂದ್ರ ಹೆಗ್ಗಡೆಯವರ ಸಮ್ಮುಖದಲ್ಲಿ ಶ್ರೀ ಮಂಜುನಾಥ ಸ್ವಾಮಿಗೆ ಪೂಜೆ ನೆರವೇರಿತು. ಲಲಿತೋದ್ಯಾನದಲ್ಲಿ ಪೂಜೆಯ ಬಳಿಕ ಶ್ರೀ ಮಂಜುನಾಥ ಸ್ವಾಮಿಯ ಉತ್ಸವ ದೇವಾಲಯಕ್ಕೆ ಹಿಂದಿರುಗಿ ಬೆಳ್ಳಿ ರಥೋತ್ಸವ ಸೇವೆಯೊಂದಿಗೆ ಸಂಪನ್ನಗೊಂಡಿತು. 4ನೇ ಹಾಗೂ 5ನೇ ದಿನದಂದು ಉತ್ಸವದ ಮೆರವಣಿಗೆಯ ಮೂಲಕ ಸಾಗಿದ ಮಂಜುನಾಥನನ್ನ ನೋಡಿ ಜನರು ಪುಳಕಿತರಾದರು. ದೀಪ, ದೀವಟಿಕೆ, ಶಂಖ ವಾದ್ಯ ಘೋಷಗಳಿಂದ ಸಾಗಿದ ಮೆರವಣಿಗೆಯನ್ನ ನೋಡಲು 2 ಕಣ್ಣು ಸಾಲದು ಎಂಬಂತಿತ್ತು ಉತ್ಸವದ ಝಲಕ್. ಅಂದು ಅಲ್ಲಿ ಭಾರೀ ಜನಜಂಗುಳಿ. ಎಲ್ಲರ ಮೊಗದಲ್ಲೂ ಕಾತುರದ ಭಾವ. ವೈವಿಧ್ಯಮಯ ಮಳಿಗೆಗಳನ್ನ ಸುತ್ತುವ ಹಂಬಲ. ಒಂದೆಡೆ ಸಾಲಾಗಿ ನಾನಾ ಊರಿನ ಬಗೆ ಬಗೆಯ ಖಾದ್ಯಗಳ ಸವಿ ನೋಡುವ ಕಾತರ. ಮತ್ತೊಂದೆಡೆ ಜಗಮಗಿಸುವ ಅಲಂಕಾರಿಕ ವಸ್ತುಗಳನ್ನ ಖರೀದಿಸುವ ಭರಾಟೆ. ಇವೆಲ್ಲವನ್ನ ದಾಟಿ ಮುಂದೆ ಸಾಗಿದ್ರೆ ಜ್ಞಾನದ ಲೋಕ ಅನಾವರಣ. ಪುಸ್ತಕ ಮಳಿಗೆಗಳ ಪ್ರದರ್ಶನ. ಅಬ್ಬಬ್ಬಾ ಎಂದು ಉದ್ಗರಿಸುವಷ್ಟು ಮಳಿಗೆಗಳು ಒಂದಕ್ಕಿಂತ ಒಂದು ಭಿನ್ನ ವಿಭಿನ್ನ. ಪ್ರಮುಖವಾಗಿ ಫ್ಯಾನ್ಸಿ ಮಳಿಗೆಗಳು, ವಸ್ತ್ರ ಮಳಿಗೆಗಳು ಮತ್ತು ವಿವಿಧ ಖಾದ್ಯಗಳ ಮಳಿಗೆಗಳು ಜನರನ್ನ ಸೆಳೆದ್ರೆ, ಉಳಿದಂತೆ ಮಾಹಿತಿಯುಕ್ತವಾದ ಮಳಿಗೆಗಳು ಜನರ ಚಿತ್ತ ಹರಿಸುವಂತೆ ಮಾಡಿದ್ವು. ಅಂದಹಾಗೆ ಫ್ಯಾನ್ಸಿ ಮಳಿಗೆಯಲ್ಲಿ ಮಹಿಳೆಯರಂತೂ ತಮಗಿಷ್ಟದ ವಸ್ತು ಖರೀದಿಸುವಲ್ಲಿ ಬ್ಯುಸಿಯಾಗಿದ್ದಾರೆ. ಮಕ್ಕಳು ತಮಗೆ ಆ ಟಾಯ್ ಬೇಕು, ಈ ಟಾಯ್ ಬೇಕೆಂದು ಹಠ ಹಿಡಿಯುತ್ತಿರುವ ದೃಶ್ಯ ಸಾಮಾನ್ಯವಾಗಿತ್ತು. ವ್ಯಾಪಾರ ತೊಂದರೆ ಇಲ್ಲ, ನಡೀತಾ ಇದೆ. ಎಷ್ಟು ದಿವಸದಿಂದ ಇಲ್ಲೇ ಇದ್ದೀರಾ? 4 days ಆಯ್ತು. 4 ಇನ್ನು ಎಷ್ಟು ದಿವಸ ಇಲ್ಲೇ ಇರ್ತೀರಾ? 2 days ಇರ್ತೀವಿ. ಪರವಾಗಿಲ್ಲ ಅನ್ಸುತ್ತೆ ಬಿಸ್ನೆಸ್ ನಿಮ್ಗೆ ಇಲ್ಲಿ? ಚೆನ್ನಾಗಿದೆ, ಮಳೆ ಬರಲಿದ್ರೆ ಚೆನ್ನಾಗಿ ನಡೀತದೆ. 2 ವರ್ಷ ಇರ್ಲಿಲ್ಲ ಅನ್ಸುತ್ತೆ ಇಲ್ಲಿ ನಿಮ್ಗೆ ಅಂಗಡಿ ಹಾಕೋದಿಕ್ಕೆ ಅವಕಾಶ. ಈ ವರ್ಷ ಸಿಕ್ಕಿದೆ. ಸೊ ಬಿಸ್ನೆಸ್ 2 ವರ್ಷದ ಅಸಲು ಬಡ್ಡಿ ತೀರಿಸ್ತಾ ಇದ್ರೆ ಹೆಂಗೆ? ಇಲ್ಲಪ್ಪ, ಹಾಗೆ ಒಂದೇ ಸಾರಿ ಬರೋದಿಲ್ಲ. ಈ ವರ್ಷದ ಬರ್ತಾ ಇದೆ ಅಷ್ಟೇ. ಇನ್ನು ಬಗೆ ಬಗೆಯ ಭಕ್ಷ್ಯಗಳು ಬಾಯಿ ಚಪ್ಪರಿಸಿ ತಿನ್ನುವ ತಿಂಡಿ ಪ್ರಿಯರಿಗಂತೂ ಖುಷಿ ಕೊಟ್ಟಿತ್ತು. ಹಲವಾ, ಚುರುಮುರಿ, ಬಾಂಬೆ ಮಿಠಾಯಿ, ಗೋಬಿ ಮಂಚೂರಿ, ಸೋಡಾ ಶರಬತ್ ಹೀಗೆ ವಿವಿಧ ಬಗೆಯ ತಿಂಡಿ ತಿನಿಸುಗಳು ಜನರ ಸ್ವಾದಕ್ಕೆ ಸರಿಯಾಗಿ ತಯಾರಾಗಿದ್ವು. ಅಲಂಕಾರಿಕ ವಸ್ತುಗಳು, ಗೃಹೋಪಯೋಗಿ ವಸ್ತುಗಳು, ಕೃಷಿ ಪರಿಕರಗಳು, ಬಟ್ಟೆ ಹೀಗೆ ಎಲ್ಲಾ ಗ್ರಾಹಕರನ್ನ ಕೈ ಬೀಸಿ ಕರೀತಾ ಇತ್ತು. ಹೀಗೆ ರಸ್ತೆಯ 2 ಬದಿಯಲ್ಲಿದ್ದ ಅಂಗಡಿ ಮುಂಗಟ್ಟುಗಳಲ್ಲಿ ಜನರು ಗುಂಪು ಗುಂಪಾಗಿ ಸೇರಿ ಖರೀದಿಯಲ್ಲಿ ಮಗ್ನರಾಗಿದ್ದ ದೃಶ್ಯಗಳು ಸರ್ವೇ ಸಾಮಾನ್ಯವಾಗಿತ್ತು. ಲಕ್ಷದೀಪೋತ್ಸವದ ಮೆರುಗಿಗೆ ಸಂತೆ ಇನ್ನಷ್ಟು ಮೆರುಗು ಕೊಟ್ಟಿದ್ದಂತೂ ಸತ್ಯ. ಆಕಾಶದೆತ್ತರಕ್ಕೆ ಹಬ್ಬಿದ ಬೆಳಕು, ಬ್ಯಾಂಡ್ ವಾದ್ಯಗಳ ಉದ್ಘೋಷ. ಈ ನಡುವೆ ಪಲ್ಲಕ್ಕಿಯಲ್ಲಿ ವಿರಾಜಮಾನರಾದ ಸ್ವಾಮಿಯ ಮೂರ್ತಿಯನ್ನ ನೋಡೋದೇ ಕಣ್ಣಿಗೆ ಹಬ್ಬ. ಸಾವಿರಾರು ಭಕ್ತರು ಮಂಜುನಾಥ ಸ್ವಾಮಿಗೆ ಕೈಮುಗಿದು ಇಷ್ಟಾರ್ಥವನ್ನ ಬೇಡಿಕೊಂಡ್ರು. ಇನ್ನು ಲಕ್ಷದೀಪೋತ್ಸವದಲ್ಲಿ ಎಲ್ಲಾ ಜನರನ್ನ ಬರಸೆಳೆದಿದ್ದು ಫ್ಯಾನ್ಸಿ ಶಾಪ್.
ತಿಂಡಿ ಮಳಿಗೆ, ಆ ತೋಟದ ಗಮ್ಮತ್ತು ಇವೆಲ್ಲ ಹೇಗಿತ್ತು ನೋಡೋಣ ಸಣ್ಣ ವಿರಾಮದ ಬಳಿಕ. ಮಂಜುನಾಥಾಯ ಮಂಗಳಂ ಮಂಜುನಾಥಾಯ ಮಂಗಳಂ. ವಿರಾಮದ ಬಳಿಕ ಮತ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನಾ ಊರಿನ ಬಗೆ ಬಗೆಯ ಖಾದ್ಯ, ಜಗಮಗಿಸುವ ಅಲಂಕಾರಿಕ ವಸ್ತು, ಜ್ಞಾನದ ಲೋಕ ಅನಾವರಣ, ಪುಸ್ತಕ ಮಳಿಗೆಗಳ ಪ್ರದರ್ಶನ. ಲಕ್ಷದೀಪೋತ್ಸವದಲ್ಲಿ ಖರೀದಿಯ ಭರಾಟೆಯಂತೂ ಬಲು ಜೋರಾಗಿತ್ತು. ಈ ನಡುವೆ ಜಾಯಿಂಟ್ ವಿಲ್, ಮರಣ ಬಾವಿ ಮೈ ನವಿರೇಳಿಸುವಂತಿತ್ತು. ಇವೆಲ್ಲದರ ಝಲಕ್ ಇಲ್ಲಿದೆ ನೋಡಿ. ಮುಂದೆ ನಾವು ಹೊರಟಿದ್ದು ಲಕ್ಷದೀಪೋತ್ಸವದಲ್ಲಿ ಮಕ್ಕಳ ಗಮನ ಸೆಳೆದ ಸ್ಥಳವಾದ ವಿವಿಧ ಆಟಿಕೆಯ ಅಂಗಳದತ್ತ. ಇಲ್ಲಿ ಜಾಯಿಂಟ್ ವಿಲ್ನಿಂದ ಹಿಡಿದು ಮರಣ ಬಾವಿಯಂತಹ ಮೈನವಿರೇಳಿಸುವ ಕ್ರೀಡೆಗಳು ಎಲ್ಲ ವರ್ಗದ ಜನರನ್ನ ಸೆಳೆಯುವತ್ತ ಸಫಲವಾಗಿದ್ವು. ಟ್ರೈನ್ ಫುಲ್ ಸುತ್ತ ಬರ್ಬೇಕಾದ್ರೆ ಹೆದರಿಕೆ ಆಗ್ಲಿಲ್ವಾ? ಹೆದರಿಕೆ ಆಗ್ಲಿಲ್ಲ, ಆದ್ರೆ ಮಜಾ ಬಂತು, ತುಂಬಾ ಮಜಾ ಬಂತ. ಈ ಟ್ರೈನಲ್ಲಿ ಮಾತ್ರ ಕೂತಿದ್ದ, ಎಲ್ಲದ್ರಲ್ಲೂ ಕೂತ್ರ ನೀವು? ನಾವು ಕೆಲವೊಂದ್ರಲ್ಲಿ ಕೂತಿ ಕೆಲವೊಂದ್ರಲ್ಲಿ ಕೂರ್ಲಿಲ್ಲ. ಎಲ್ಲದ್ರಲ್ಲೂ ಕೂತ್ಕೊಳ್ಳಿಕ್ಕಿದ್ಯಾ? ನಿಂಗೆ ಖುಷಿ ಆಯ್ತಾ? ಹೌದು. ಲಕ್ಷದೀಪೋತ್ಸವಕ್ಕೆ ಹರಿದು ಬರುವ ಜನರನ್ನ ವಿವಿಧ ಕಡೆಗಳಲ್ಲಿ ಚದುರಿಸುವ ತಂತ್ರದಲ್ಲಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಕೂಡ ಒಂದಾಗಿತ್ತು. ಜಾಯಿಂಟ್ ವಿಲ್, ಬ್ರೇಕ್ ಡ್ಯಾನ್ಸ್, ಬೋಟಿಂಗ್, ಟ್ರೈನ್ ಮುಂತಾದ ವಿವಿಧ ರೀತಿಯ ಆಕರ್ಷಕ ಕ್ರೀಡೆಗಳನ್ನ ಒಳಗೊಂಡ ಜಾತ್ರೆಯಲ್ಲಿ ದೊಡ್ಡವರು ಕೂಡ ಮಕ್ಕಳಾಗಿದ್ರು. ಜನ ಬಂದ್ರೆ ಮಾಡೇ ಮಳೆ ಈಗ ಜಾಸ್ತಿ ಆಯ್ತಲ್ಲ, ಅದಕ್ಕೆ ಜನ ಕಡಿಮೆ ಇತ್ತು. ಈಗ ಜನ ಫುಲ್ ಜನ ಇದೆ. ಫುಲ್ ಬಿಸ್ನೆಸ್ ಇದೆ, ಖುಷಿ ಆಗ್ತಾ ಇದೆ. ಇನ್ನು ಎಷ್ಟು ದಿವಸ ಇಲ್ಲಿ ಇರ್ತೀರಾ? ಈಗ ಜನ ನೋಡಿದ್ರೆ ನಮಗೆ ಖುಷಿ ಆಗ್ತದೆ. ಇಷ್ಟೇ ಬಾಳ ಜನ ಬರ್ತಾ ಇದ್ದಲ್ಲ, ತುಂಬಾ ಖುಷಿ ಆಗ್ತದೆ. ಈಗ ಇವುಗಳಲ್ಲಿ ಪ್ರಮುಖವಾಗಿ ಜನರ ಚಿತ್ತ ಆಕರ್ಷಿಸಿದ್ದು ಮರಣಬಾವಿ. ಗಿರಗಿರನೆ ಬಾವಿಯೊಳಗೆ ಸುತ್ತುವ ಕಾರು, ಬೈಕ್ಗಳು. ವೇಗವಾಗಿ ಸುತ್ತುತ್ತಿರುವ ಕಾರಿನ ಡ್ರೈವಿಂಗ್ ಸೀಟ್ನಿಂದ ಎದ್ದು ಸಾಹಸ ಪ್ರದರ್ಶಿಸುತ್ತಿರುವ ಹೊತ್ತಿಗೆ ಜನರ ಎದೆ ಝಲ್ ಎನ್ನುತ್ತದೆ. ದಶಕಗಳ ಹಿಂದೆ ಯಾವುದೋ ಜಾತ್ರೆಗಳಲ್ಲಿ ಕಾಣಸಿಗುತ್ತಿದ್ದ ಈ ಕ್ರೀಡೆ ಇಂದು ವಿನಾಶದ ಅಂಚಿಗೆ ತಲುಪಿದೆ ಅಂದ್ರೆ ತಪ್ಪಾಗಲಾರದು. ಲಕ್ಷದೀಪೋತ್ಸವಕ್ಕೆ ಆಗಮಿಸಿದ ಭಕ್ತರು ಶ್ರೀ ಮಂಜುನಾಥ ಸ್ವಾಮಿಗೆ ಕೈಮುಗಿದು ಇಷ್ಟಾರ್ಥವನ್ನ ಬೇಡಿಕೊಂಡು ಅನ್ನ ಪ್ರಸಾದವನ್ನ ಸೇವಿಸಿ ಜಾತ್ರೆಯಲ್ಲಿ ಸುತ್ತಿ ಫುಲ್ ಎಂಜಾಯ್ ಮಾಡಿದ್ರು. ಮಂಜುನಾಥನ ಸನ್ನಿಧಿಯಲ್ಲಿ ನಡೆದ ಲಕ್ಷದೀಪೋತ್ಸವ ವಿಶೇಷ ಮೆರುಗನ್ನ ನೀಡಿ ವಿಶೇಷ ಲೋಕಕ್ಕೆ ಕರೆದೊಯ್ಯುವಂತಿತ್ತು. ಧರ್ಮಸ್ಥಳದಲ್ಲಿ ನಡೆಯುವ ಲಕ್ಷದೀಪೋತ್ಸವಕ್ಕೆ ದಶಕಗಳ ಇತಿಹಾಸವಿದೆ. ಈ ಲಕ್ಷದೀಪೋತ್ಸವದಲ್ಲಿ ಪಾಲ್ಗೊಳ್ಳಲು ನಾನಾ ಊರುಗಳಿಂದ ಅದೆಷ್ಟೋ ಭಕ್ತರು ಕ್ಷೇತ್ರಕ್ಕೆ ಆಗಮಿಸಿದ್ರು. ಮಂಜುನಾಥ ಸ್ವಾಮಿಗೆ ನಡೆದ ಉತ್ಸವ, ಸಂತೆ ವ್ಯಾಪಾರ, ಪುಸ್ತಕ ಪ್ರದರ್ಶನ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಕಣ್ತುಂಬಿಕೊಂಡ್ರು. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಕಹಳೆ ನ್ಯೂಸ್. ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ. ಮಂಜುನಾಥಾಯ ಮಂಗಳಂ.